ಸಮಸ್ತ ದೇಶದ ಬಾಂಧವರಲ್ಲಿ ಒಂದು ವಿಜ್ಞಾಪನೆ ಹಾಗೂ ಸಮಸ್ತ ದೇಶದ ಬಾಂಧವರಿಗೆಲ್ಲ ರಥ ಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ವಿಜ್ಞಾಪನೆ ಏನಪ್ಪ ಅಂತ ಕೇಳಿದರೆ, ಈಗಾಗಲೇ ನಾವು ಮಂತ್ರಶಕ್ತಿಯಿಂದಾಗಿ ವಿಶ್ವದಲ್ಲೇ ಯಾವ ಔಷಧಿಯೂ ಕೂಡ ಇಲ್ಲದೆ ಕೆಲವು ಸಮಯದಲ್ಲಿ ಮತ್ತು ಕೆಲವೊಂದು ತಕ್ಷಣದಲ್ಲಿ ಆರೋಗ್ಯವನ್ನು ಸರಿಪಡಿಸ್ತಕ್ಕಂತಹ ಹಾಗೂ ಸರಳ ಸುಲಭ ಮನೆಯಲ್ಲೇ ಕುಳಿತು ಅವರ ಯಾವುದೇ ಒಂದು ದೊಡ್ಡದಾದಂತಹ ಸಮಸ್ಯೆ ಇದ್ದರೂ ಕೂಡ ಪರಿಹಾರವನ್ನು ಮಾಡಿಕೊಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಅನಂತರದಲ್ಲೇ ಖುದ್ದಾಗಿ ಕೂಡ ವ್ಯಕ್ತಿಗಳು ನಮ್ಮನ್ನು ಸಂಪರ್ಕಿಸಬಹುದು. ವಿಷಯ ಏನಪ್ಪ ಅಂತ ಕೇಳಿದರೆ, ಸಪ್ತ ಮೃತ್ತಿಕಾ ಸ್ನಾನ ಇರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿರಬಹುದು. ಮೃತ್ತಿಕೆ ಅಂತ ಹೇಳಿದರೆ ಮಣ್ಣು ಅಂತ ಅರ್ಥ, ಅದು ಸಂಸ್ಕೃತದ ಶಬ್ದ. ಅದರಿಂದಾಗಿ ಇನ್ನಿಷ್ಟು ಜನರಿಗೆ ಒಳಿತನ್ನು ಉಂಟು ಮಾಡುವ ಉದ್ದೇಶವನ್ನು ನಾವು ಹೊಂದಿ ಇರತಕ್ಕಂಥದ್ದು ತುಂಬ ಸಮಯ ಆಯಿತು. ಅದಕ್ಕೆ ದಶಕರ್ಮ ಚಿಕಿತ್ಸೆಯಲ್ಲಿ ಕೆಲವು ವಿಧಾನಗಳನ್ನು ಕೂಡ ಕಂಡುಹಿಡಿದು ದೇಶದ ಜನರಿಗೋಸ್ಕರವಾಗಿ ರೆಡಿಯನ್ನು ಮಾಡಿ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮಣ್ಣಿನಿಂದಾಗಿಯೂ ಅನಂತರದಲ್ಲಿ ಏನು ಇವತ್ತಿನ ದಿವಸದಲ್ಲಿ ಪೆಸ್ಟಿಸೈಡ್ಗಳನ್ನು ಬಳಸಿ ಹಲ್ಲುಗಳನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇರ್ತಾರೆ, ಅದು ಯಾವುದನ್ನೂ ಬಳಸದೇನೆ ಒಂದು ಉತ್ತಮವಾದಂತಹ ನಿಟ್ಟಿನಲ್ಲಿ ಮಸಿ ಕೆಂಡ ಮತ್ತು ಉಪ್ಪನ್ನು ಸೇರಿಸಿ ಹಲ್ಲನ್ನು ಉಜ್ಜತಕ್ಕಂಥದ್ದು, ಆನಂತರದಲ್ಲೇ ಕಾಳುಗಳನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು, ಕಷಾಯ ಇತ್ಯಾದಿಗಳನ್ನು ಕುಡಿದು ನಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಂಡು ಇರತಕ್ಕಂತಹ ಒಂದು ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪನೆ ಅಥವಾ ಒಂದು ಬರೆದು ಇಟ್ಟಿದ್ದೇವೆ. ಅದನ್ನು ನಮ್ಮ ಕೈಯಿಂದ ಇಂದಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಅಂತ ಹೇಳಿದರೆ, ಒಂದು ಹಣ ಬೇಕು, ಇನ್ನೊಂದು ಜಾಗ ಬೇಕು, ಇನ್ನೊಂದು ವ್ಯವಸ್ಥಿತವಾಗಿ ಆಗಬೇಕಾಗಿದೆ. ಹಾಗಾಗಿ ದೇಶದ ಜನರು ಮುಂದಿನ ಜನರಿಗೋಸ್ಕರವಾಗಿಯೂ ಆನಂತರ ಈಗ ನಿಮ್ಮ ಒಂದು ಒಳಿತಿಗೋಸ್ಕರವಾಗಿ ಈ ರೀತಿಯಾದಂತಹ ಒಂದು ಇದಕ್ಕೆ ಸಹಕಾರವನ್ನು ಕೊಟ್ಟು, ಅಥವಾ ಹಣ ಇಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ಅಂಥವರು ದಯಮಾಡಿ ಸ್ಪಂದನೆಯನ್ನು ಕೊಟ್ಟು ಎಷ್ಟೋ ಜನರ ಜೀವವನ್ನು ಉಳಿಸಬಹುದು. ಈಗ ನಾವು ಶಕ್ತಿಯ ಮೂಲಕವಾಗಿ ಎಲ್ಲೋ ಇರತಕ್ಕಂತಹ ವ್ಯಕ್ತಿಗಳನ್ನು ಇಲ್ಲಿಂದನೇ ಮಾಡ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಆ ನಿಟ್ಟಿನಲ್ಲಿ ಇದು ತುಂಬಾ ಪರಿಣಾಮಕಾರಿ ಆಗ್ತಕ್ಕಂಥದ್ದು. ಜೊತೆಗೆ ಎಷ್ಟೋ ಜನರ ಸಹಕಾರ ಇದಕ್ಕೆ ಅವಶ್ಯಕವಾಗಿ ಬೇಕಾಗತಕ್ಕಂಥದ್ದು. ಜೊತೆಯಲ್ಲಿ ಸಮಸ್ತ ಭಾರತದ ಹೆಮ್ಮೆಯೂ ಕೂಡ ಇದಾಗುವುದರಲ್ಲಿ ಸಂಶಯ ಇಲ್ಲ. ಅನಂತರದಲ್ಲಿ ಹಣ ಇತ್ಯಾದಿ ಎಲ್ಲವೂ ಇದ್ದರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವಾಗದೆ ಇರ್ತಕ್ಕಂಥದ್ದು ಕೆಲವಷ್ಟು. ಅದರಲ್ಲೂ ವಿಶೇಷವಾಗಿ ಮನುಷ್ಯನಿಗೆ ಬರ್ತಕ್ಕಂಥ ಸಮಸ್ಯೆಗಳು, ಹಣದಿಂದ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಂತಹ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇರತಕ್ಕಂಥದ್ದು. ಇದರಿಂದ ಎಷ್ಟೋ ಜನರ ಜೀವನಕ್ಕೆ ಉತ್ತಮವಾದಂಥದ್ದು ಉಂಟಾಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ
ಸಹಾಯ ಸಹಕಾರಾದಿಗಳನ್ನು ನಾವು ಕೇಳುತ್ತೇವೆ. ಜೊತೆಯಲ್ಲಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡುವುದರ ಮೂಲಕವಾಗಿ ಪ್ರೋತ್ಸಾಹವನ್ನು ಮಾಡಿ, ಜೊತೆಯಲ್ಲಿ ಯಾರಾದರೂ ಇದರಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಖುದ್ದಾಗಿ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಜೊತೆಗೆ ನೋಡಿ, ನೀವೇ ವಿಚಾರವನ್ನು ಮಾಡಿಕೊಳ್ಳಿ. ಏನೇನೋ ಸಮಸ್ಯೆಯಿಂದ ಎಷ್ಟೋ ಹಣವನ್ನು ನೀವು ಖರ್ಚು ಮಾಡಿದರೂ ಕೂಡ ಒಂದು ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮನ ಅನುಗ್ರಹವನ್ನು ತೆಗೆದುಕೊಂಡ್ರೆ ಆ ಜೀವ ಹೇಳ್ತಕ್ಕಂಥದ್ದನ್ನು ಉಳಿಸಬಹುದು, ಮತ್ತು ಅಷ್ಟೇ ಅಲ್ಲದೆ ಒಳ್ಳೆಯದನ್ನು ನಾವು ಕಾಣಬಹುದು. ಇವಾಗ ಅಂಕೋಲಾದಲ್ಲಾಗಿರ್ಬೋದು, ಹೊನ್ನಾವರದಲ್ಲಾಗಿರ್ಬೋದು, ಕಾರವಾರದಲ್ಲಾಗಿರ್ಬೋದು, ಬೆಂಗಳೂರಿನಲ್ಲಾಗಿರ್ಬೋದು, ಮಂಗಳೂರಿನಲ್ಲಾಗಿರ್ಬೋದು, ಬ್ರಹ್ಮಾವರದಲ್ಲಾಗಿರ್ಬೋದು, ಹೀಗೆ ಅಲ್ಲಿನ ಭಕ್ತಾದಿಗಳು ಎಷ್ಟು ಒಳ್ಳೆಯದಾದಂಥ ಸುಖಮಯವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ದೈವಿಕವಾದಂಥ ಶಕ್ತಿ. ಅವರಿಗೆ ವಿಶೇಷವಾಗಿ ದೇಹದಲ್ಲಿ ಚೈತನ್ಯ ಶಕ್ತಿ ಬರುವಂಥದ್ದು, ಅನಂತರದಲ್ಲಿ ಇತ್ಯಾದಿ ಆದಂತಹ ಕೆಲಸವನ್ನು ಪರಮಾತ್ಮ ಮಾಡಿಕೊಡ್ತಾ ಇದ್ದಾನೆ. ಹಾಗಾಗಿ ಈ ರೀತಿಯಾದಂಥದ್ದನ್ನು ಮಾಡಿದಾಗ ಜನರಲ್ಲಿ ಇನ್ನೂ ಹೆಚ್ಚಿನ ಬೇಗನೆ ಅವರು ಒಳ್ಳೆಯದನ್ನು ಕಾಣ್ಬೋದು. ಜೊತೆಗೆ ಅವರು ಆರೋಗ್ಯದಾಯಕವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗ್ತದೆ. ಹಾಗಾಗಿ ರಥಸಪ್ತಮಿಯ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ, ಯಾರ್ಯಾರಿಗೂ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಿ ಅವರನ್ನು ಇನ್ನೊಂದು ರೀತಿಯಲ್ಲಿ ಹಿಂಸೆ ಕೊಡುವಕ್ಕಿಂತಲೂ ಇಂತಹ ಒಂದು ಸಹಕಾರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ಳುವಂತಹ ಬುದ್ಧಿಯನ್ನು ಮಹಾಗಣಪತಿ ಕರುಣಿಸಲಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಧನ್ಯವಾದಗಳು.